ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಮುಂದೆ ನನ್ನ ಅಡಿಗೆ ಏನು ಅಂದ್ರೆ ಟೊಮೆಟೊ ಗೊಜ್ಜು ಮತ್ತೆ ಚಪಾತಿ. ಇನ್ನ ನಮ್ದು ಈ ಕರೆಂಟ್ ಸ್ಟವ್ ಅಲ್ಲೇ ಮುಂದುವರಿತಾ ಇದೆ. ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸುಮಾರು ಟೈಮ್ ಹಿಡಿಯುತ್ತೆ ಒಂದೊಂದೇ ಮಾಡೋಕೆ. ಗ್ಯಾಸ್ ಆಗಿದ್ರೆ ನನ್ಗೆ 3 ಒಲೆ ಇತ್ತು, ಫಟಾಫಟ್ ಮಾಡ್ತಾ ಇದ್ದೆ. ಒಂದು ಟೀ ಮಾಡ್ಬೇಕು ಅಂದ್ರೂ ಈಗ ಮಾಡ್ತಾ ಇರೋ ಅಡಿಗೆನ ಇಳಿಸ್ಬಿಟ್ಟು ಆಮೇಲೆ ಟೀ ಮಾಡಿ ಆಮೇಲೆ ಅನ್ನ ಮಾಡಿ ಈ ತರ ಒಂದೊಂದಾಗಿ ಮಾಡೋದ್ರಿಂದ ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಫೋನ್ ಮಾಡಿದ್ವಿ ಕೂಡ ಮತ್ತೆ ಗ್ಯಾಸ್ ಆಫೀಸ್ಗೆ ಕಳಿಸ್ತೀವಿ ನೋಡ್ಕೊಂಡು ಇನ್ನೊಂದು 2-3 ಡೇಸ್ ಅಲ್ಲಿ ಏನಿದ್ದಾರೆ ತುಂಬಾ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ಅಂತೆ. ಅದಕ್ಕೋಸ್ಕರ ತುಂಬಾ ಬುಕ್ ಮಾಡಿದ್ದಾರೆ ಅಂತ. ತುಂಬಾ ಬುಕ್ ಮಾಡಿರೋ ಕಾರಣಕ್ಕೆ ಯಾವಾಗೂ ಈಗ ಆಗ್ತಾ ಇರ್ಲಿಲ್ಲ, ಈ ಸಲನೇ ಈ ತರ ಆಗಿರೋದು ಅಂತ ಹೇಳಿದ್ರು. ನಾವು ಆಲ್ರೆಡಿ ಬುಕ್ ಮಾಡಿ ಅದು ರಿಟರ್ನ್ ಆದಾಗ ಹಾಗೆ ಆಗೋದು, ಒಂದೊಂದ್ಸಲ ಆ ತರ ಆಗುತ್ತೆ. ನಾವು ಫಸ್ಟ್ ಟೈಮ್ ಬುಕ್ ಮಾಡಿದ್ರೆ ಸಪ್ಲೈ ಮಾಡ್ಬಿಡ್ತಾ ಇದ್ರು. ಪಾಪ ಬಂದ್ಬಿಟ್ಟು ಹೋಗಿದ್ದಾರೆ, ನಾವೇ ಇರ್ಲಿಲ್ಲ. ಕ್ಯಾನ್ಸಲ್ ಆಗ್ಬಿಡುತ್ತೆ ನೋಡಿ. ಸಾಸಿವೆ ಮತ್ತು ಉದ್ದಿನ ಬೇಳೆ ಹಾಕಿದೆ. ಉದ್ದಿನ ಬೇಳೆ ಬಾಯಿಗೆ ಸಿಗ್ಲಿ ಅಂದ್ಬಿಟ್ಟು ಈಗ ಒಟ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಜಾಸ್ತಿ ಟೊಮೆಟೊ ತಗೊಂಡೆ. ಒಂದು 6-7 ಟೊಮೆಟೊ ತಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಕಡಿಮೆ ಕಾಣಿಸ್ತಾ ಇದೆಯೋ ಹೆಚ್ಚಿಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಮೀಡಿಯಂ ಸೈಜ್ ಒಂದು 6-7 ತಗೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಉಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆನೂ ಹಾಕೊಂಡೆ ಅವಾಗಲೇ, ಮತ್ತೆ ಸ್ವಲ್ಪ ಪುಡಿನೂ ಹಾಕೊಂಡೆ. ಖಾರದ ಪುಡಿ ಕಡಿಮೆ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಮಗಳಿಗೆ ತುಂಬಾ ಖಾರ ಆಗಿದ್ರೆ ತಿನ್ನೋದು ಅಂದ್ಬಿಟ್ಟು ಸಾಂಬಾರ್ ಪೌಡರ್ ಅನ್ನು ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿದ್ದೀನಿ. ಮೀಡಿಯಂ ಆಗಿರುತ್ತೆ. ಈಗ ನೋಡಿ ಈ ತರ ಎಲ್ಲ ಬೆಂದು ಅದರಲ್ಲಿ ಹೊಂದ್ಕೊಂಡು ಚೆನ್ನಾಗಿ ಆಗಿ ಬಂದಿದೆ. ಒಂದೆರಡು ಸೆಕೆಂಡು ಇದನ್ನ ಬೇಯಿಸ್ಬಿಟ್ಟು ಇದನ್ನ ಎತ್ತಿಡ್ತೀನಿ, ಮುಗಿಯುತ್ತೆ. ನೆಕ್ಸ್ಟ್ ಚಪಾತಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇದು ಹಿಟ್ಟನ್ನ ಎಲ್ಲ ಸಮವಾಗಿ ಡಿವೈಡ್ ಮಾಡ್ಕೊಂಡು ಚಾಕುಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಸಮ ಬರ್ಲಿ ಸೈಜು ಅಂತ. ಕೈಯಲ್ಲಾದ್ರೆ ಒಂದ್ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಆತರ ತಗೊಳ್ತೀವಲ್ವಾ, ಅದಕ್ಕೋಸ್ಕರ ಈ ಸಲ ಇದನ್ನ ಮಾಡಿದೆ. ನಾನು ಮಾಮೂಲಿ ಅಂದಾಜ್ ಮೇಲೆನೆ ಮಾಡ್ತಾ ಇರ್ತೇನೆ. ನಾನು ಒಂದೊಂದ್ಸಲ ಮಣಿ ಮೇಲೆ ಮಾಡ್ತೀನಿ, ಒಂದೊಂದ್ಸಲ ಕಲ್ ಮೇಲೆ ಮಾಡ್ಬಿಡ್ತೀನಿ, ಬೇಗ ಆಗುತ್ತೆ ಅಂತ. ನೋಡಿ ಒಂದ್ ರೆಡಿ ಆಗಿದೆ, ಇನ್ನೊಂದಕ್ಕೆ ಹಾಕಿದ್ದೀನಿ. ಒಂದೊಂದೇ ಮಾಡ್ತಾ ಇರ್ತೀನಿ. ಗ್ಯಾಸ್ ಆಗಿದ್ರೆ ತುಂಬಾ ಬೇಗ ಫಾಸ್ಟ್ ಆಗಿ ಮಾಡಾಕ್ಬಿಡ್ತಾ ಇದೆ. ಚಪಾತಿ ಆದ್ರೆ ಮಕ್ಕಳಿಗೆ ಕೊಟ್ಬಿಟ್ಟು ಎಲ್ಲಾನು ಟಿಫನ್ ಮಾಡ್ತೀವಿ. ಜಾಸ್ತಿ ಅಡುಗೆಗಳು ಮಾಡಕ್ ಆಗಲ್ಲ ಸ್ನೇಹಿತರೆ. ಗ್ಯಾಸ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಇವಾಗ ನಮ್ಮ ಮನೆಯವರು ಸಾಕು ಅಂತ ಹೇಳಿದ್ರು. ಒಂದು 3 ಚಪಾತಿ ಏನೋ ತಿಂದಿದ್ದಾರೆ, 3-4 ಅಲ್ಲಿ. ಇನ್ನೊಂದ್ ಸ್ವಲ್ಪ ಇಷ್ಟು ಉಳಿದಿದೆ. ಗೊಜ್ಜು ಇನ್ನ ಬೇಜಾನಿದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಒಳ್ಳೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೇನೆ.
ನಮಸ್ಕಾರ ಸ್ನೇಹಿತರೆ, ಮತ್ತೆ ಭೇಟಿ ಆಗ್ತೀನಿ ಮುಂದಿನ